ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಹಾಲು ಉತ್ಪಾದಕ ರೈತರಿಗೆ ತಲುಪಿಸುವುದೇ ನಮ್ಮ ಗುರಿ. ಚೀಮುಲ್ ನಿರ್ದೇಶಕ ಭರಣಿ ವೆಂಕಟೇಶ್. ಹಾಲಿನ ಪರಿಮಾಣ ಮತ್ತು ಗುಣಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಪ್ರಾದೇಶಿಕ ಸಭೆ ಹಾಗೂ ವಿವಿಧ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮವನ್ನು ನಗರದ ಜಿಕೆ ಹಾಲ್ನಲ್ಲಿ ನಡೆಸಲಾಯಿತು. ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಚೀಮುಲ್ ನಿರ್ದೇಶಕ ಭರಣಿ ವೆಂಕಟೇಶ್ ತಮ್ಮ ಆಯ್ಕೆಗೆ ಸಹಕರಿಸಿದ ಎಲ್ಲ ಡೆಲಿಗೇಟ್ ಮತದಾರರಿಗೆ ಮೊದಲಿಗೆ ಕೃತಜ್ಞತೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಹಾಲು ಉತ್ಪಾದಕರ ಸಂಘದಲ್ಲಿ ತಾವು ನಿಲುವು ಸದಾ ರೈತರ ಪರವಾಗಿದ್ದು ಹಾಲು ಉತ್ಪಾದಕರ ಹಿತದೃಷ್ಟಿಯಿಂದ ಕೆಲಸ ಮಾಡ್ತಿರೋದನ್ನ ಡೆಲಿಗೇಟ್ ಮತದಾರರು ಗಮನದಲ್ಲಿಟ್ಟುಕೊಂಡು ಮತ್ತೊಮ್ಮೆ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ. ನನ್ನ ಕಾರ್ಯವೈಖರಿಯನ್ನು ಗುರುತಿಸಿ ಮರು ಆಯ್ಕೆ ಮಾಡಿರೋದು ನನ್ನ ಮೇಲಿನ ವಿಶ್ವಾಸದ ಸೂಚಕ. ನಾನು ಕೂಡ ಸದಾ ಅವರ ಹಿತದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಕಾರ್ಯನಿರ್ವಹಿಸುತ್ತೇನೆ ಎಂದರು. ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ಹಾಲು ಉತ್ಪಾದಕರ ರೈತರಿಗೆ ತಲುಪಿಸಲಾಗುತ್ತಿದ್ದು ರೈತರು ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ಮನವಿ ಮಾಡಿದರು. ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಮತದಾರ ಬಂಧುಗಳು ನನ್ನನ್ನು ಮೊದಲನೇ ಬಾರಿಗೆ ನನ್ನನ್ನು 3 ವೋಟಿಂದ ಆಯ್ಕೆ ಮಾಡಿದ್ರು. 2ನೇ ಬಾರಿಗೆ ಎಲ್ಲ ಪಕ್ಷಾತೀತ, ನಿಜವಾಗಲೂ ಇದನ್ನು ಹೇಳ್ಬೇಕಾದ್ರೆ ಪಕ್ಷಾತೀತವಾಗಿ ನನಗೆ ವೋಟ್ ಕೊಟ್ಟಂತ ಎಲ್ಲ ನಿಮ್ಗಳಿಗೆ ಹೊಂದಿಸುತ್ತಾ ನಾನು ನಿಮ್ಮನ್ನ ಕೃತಜ್ಞತೆ ಹೇಳ್ಬೇಕು. ನನ್ನನ್ನು 24 ಮತಗಳ ಅಂತರದಿಂದ ಗೆಲ್ಲಿಸ್ಕೊಟ್ಟವ್ರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ನಾನು ಅದೇ ರೀತಿ ನನ್ನನ್ನು ಚುನಾವಣೆ ಆದಾಗಿಂದನೂ ನನ್ನ ಮಾಧ್ಯಮದವರು ಎಲ್ಲರೂ ನನಗೆ ಸಹಕಾರ ಕೊಟ್ಟಂತ ಎಲ್ರಿಗೂ ಅವರು ಕೂಡ ಅಭಿನಂದನೆಗಳು ಹೇಳ್ತಾರೆ. ನನ್ನ ಜೊತೆಯಲ್ಲಿ 5 ವರ್ಷ ಕೆಲಸ ಮಾಡಂತ ನನ್ನ ಒಕ್ಕೂಟದ ಎಲ್ಲ ವಿಸ್ತರಣೆ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಏನಪ್ಪ 5 ವರ್ಷ ನಾನು ಎಲ್ಲ ಪಕ್ಷಾತೀತ ಚುನಾವಣೆಯಲ್ಲಿ ಚುನಾವಣೆ ಆದಿದ ತಕ್ಷಣ ನಾನು ಯಾವುದೇ ಪಕ್ಷ ಭೇದ ಎಲ್ಲ ಮರೆತು ನಾನು ಕೆಲಸ ಮಾಡಿದ್ದೀನಿ. ಯಾರೇ ಬಂದರೂ ನಾನು KMFದು ಬಿಲ್ಡಿಂಗ್ ಗ್ರಾಂಟ್ ಆಗಲಿ, ಒಕ್ಕೂಟದ ಬಿಲ್ಡಿಂಗ್ ಗ್ರಾಂಟ್ ಆಗಲಿ, ಜಾಬ್ ಕಟ್ರ್ ಆಗಲಿ, ನನಗೆ ಓಟ್ ಕೊಟ್ಟಿದ್ದಾರೆ, ನನಗೆ ಓಟ್ ಕೊಟ್ಟಿಲ್ಲ, ಅದರ ಮನೋಭಾವ ಕೂಡ ನಾನು ಇಟ್ಕೊಂಡಿಲ್ಲ. ಎಲ್ರಿಗೂ ಏನು ಮ್ಯಾಟ್ ಬಂದರೆ ಎಲ್ರಿಗೂ ಫೋನ್ ಮಾಡಿ ಯಾರಿಗೆ ಎಷ್ಟು ಹಸುಗಳು ಜಾಸ್ತಿ ಇದೆ ಅವ್ರಿಗೆ ಚಾಪ್ ಕಟ್ರ್ ಕೊಡಿ ಮತ್ತು ಮ್ಯಾಟ್ ಕೊಡಿ ಅಂತ ಕೂಡ ಎಲ್ಲ ರೀತಿ ಹೇಳಿದ್ರು. ಕೃಷ್ಣಮೂರ್ತಿಯವರು ಮತ್ತು ನಮ್ಮ ಬಾಬಣ್ಣವರು ಹೇಳ್ತಾ ಇದ್ರು, ನಮ್ಮ ನಾರಾಯಣಸ್ವಾಮಣ್ಣವ್ರು ಹೇಳಿದ್ರು 50 ರೂಪಾಯಿ ಕೊಟ್ಟಾಗ ನಾನು ಮುಖ್ಯಮಂತ್ರಿಗಳಿಗೆ ಒಂದು ಲೆಟರ್ ಬರೆದಿದ್ದೀನಿ ಅಣ್ಣ, ನೀವು ಪದೇ ಹಾಲ್ ರೇಟ್ ರೈಸ್ ಮಾಡೋದಿಲ್ಲ, ಸಿಗರೇಟು ಮತ್ತು ಮದ್ಯದ ಬಾಟ್ಲನ್ನ ಪ್ರತಿ ಈ ಬಜೆಟ್ ಅಲ್ಲೂ ಕೂಡ ರೈಸ್ ಮಾಡ್ತಾರೆ. ನೀವು ಒಂದು ಕೆಲಸ ಮಾಡಿ, ವರ್ಷಕ್ಕೆ 2.5 ರೂಪಾಯಿ ರೈಸ್ ಮಾಡಿ, ಬೇರೆ ಇನ್ನೇನು ಬೇಡ. ನಮಗೆ ವರ್ಷಕ್ಕೆ ಹಾಲ್ ರೇಟು ಬಜೆಟ್ ಅಲ್ಲಿ 2 ರೂಪಾಯಿ ರೈಸ್ ಮಾಡಿ ಸಾಕು. ಇಷ್ಟು ಸಾಕು, ನೀವೇನು ಮಾಡೋದು ಬೇಡ ನಮಗೆ. ಯಾಕೆಂದ್ರೆ ಎಲ್ಲಾನು ಬಜೆಟ್ ಅಲ್ಲಿ ರೈಸ್ ಮಾಡಿಕೊಂಡು 2,00,000 ಕೋಟಿನೋ ಏನೋ ಬಜೆಟ್ ಅಲ್ಲಿ ಮಾಡ್ತೀರಾ. ಮುಖ್ಯಮಂತ್ರಿಗಳಿಗೆ ನಾನು ಲೆಟರ್ ಬರೆದೆ, ನೀವು ಇಷ್ಟು ಮಾಡಿ ಸ್ವಾಮಿ ಸಾಕು, ಇದೇನು ಮಾಡಬೇಡಿ. 2 ರೂಪಾಯಿ ರೈತರಿಗೋಸ್ಕರ ಏನು ನಮ್ಮಲ್ಲಿ 1 ಕೋಟಿ ಲೀಟ್ರು ಹಾಲು ಬರ್ತಾ ಇದೆ, ಅವರಿಗೆ ಬಜೆಟ್ ಅಲ್ಲಿ 2.5 ರೂಪಾಯಿ ರೈಸ್ ಮಾಡಿಕೊಂಡ್ರೆ ಸಾಕು. ಪ್ರತಿ ವರ್ಷ ನೀವು ಸ್ಟಾರ್ಟ್ ಮಾಡಿದ್ರೆ, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸ್ಟಾರ್ಟ್ ಮಾಡಿದ್ರೆ ಇನ್ನು ಯಾರೂ ಅದನ್ನ ಸ್ಟಾಪ್ ಮಾಡೋರು ಯಾರಿಗೂ ಆ ತಾಕತ್ ಇರೋದಿಲ್ಲ ಅಂತ ಕೂಡ ನಾನು ಲೆಟರ್ ಬರೆದೆ. ಮುಂದಿನ ಬಜೆಟ್ ಅಲ್ಲಾದರೂ ಅದಾಗಲಿ ಅಂತ ನಿಮ್ಮಗಳ ಮುಂದೆ ಅವ್ರಿಗೆ ಕೇಳ್ಪಟ್ಟೆ. 2ನೇದು, ನಮ್ಮ ಬಾಬಣ್ಣವ್ರು ಹೇಳಿದ್ರು ಬೆಂಗಳೂರು ಡೈರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಬೆಂಗಳೂರು ಡೈರಿಯಲ್ಲಿ 65 ಕೋಟಿ ರೂಪಾಯಿ 2022-23ನೇ ಸಾಲಿನಲ್ಲಿ 65 ಕೋಟಿ ರೂಪಾಯಿ ಲಾಭ ಬಂತು. ಸನ್ಮಾನ್ಯ DK ಸುರೇಶ್ ಅವರು ಅಧ್ಯಕ್ಷರಾಗಿದ್ದ ಕೂಡಲೇ 65 ಕೋಟಿ ರೂಪಾಯಿನ ಏನು ಮಾಡಬೇಕು ಅಂತ ಕೇಳಿದ್ರು. 65 ಕೋಟಿ ರೂಪಾಯಿಗೆ ಲೆಕ್ಕ ಹಾಕಿದ್ರೆ 18% ಟ್ಯಾಕ್ಸ್ ಕಟ್ಟಬೇಕು ಅಂದರೆ 12 ಕೋಟಿನೋ 13 ಕೋಟಿನೋ ಸರ್ಕಾರಕ್ಕೆ ಕಟ್ಟಬೇಕಂತೆ. 25% ಟ್ಯಾಕ್ಸ್ ಕೊಡ್ಬೇಕಂತೆ. ಒಂದು ಕೆಲಸ ಮಾಡಿದ್ರಂತೆ, 15 ಲಕ್ಷ ಲೀಟರ್ ಹಾಲಿಗೆ ಯಾರು ತಿಮ್ಮಪ್ಪನ ಬೊಮ್ಮಪ್ಪನೋ ಮಾರ್ಚ್ 1ನೇ ತಾರೀಕಿಂದ ಏಪ್ರಿಲ್ 1ರಿಂದ ಮಾರ್ಚ್ 1ನೇ ತಾರೀಕುವರೆಗೂ ರಾಜಣ್ಣ ಎಷ್ಟು ಹಾಲು ಹಾಕಿದ್ದಾರೆ ಪಟ್ಟಿ ತಗೊಂಬನ್ರಿ ಅಂತ. 15 ಲಕ್ಷ ಲೀಟರ್ ಪರ್ ಡೇ ಆಗ್ತಾ ಇದ್ರಲ್ಲ, 8 ವರ್ಷದ ಲೆಕ್ಕ ಹಾಕ್ಬಿಟ್ಟು 65 ಕೋಟಿ ರೂಪಾಯಿ 1 ರೂಪಾಯಿ ತರ ಹಂಚಾಕ್ರಿ ಅಂದ್ರಂತೆ. ಸರ್ಕಾರಕ್ಕೆ 1 ರೂಪಾಯಿ ಟ್ಯಾಕ್ಸ್ ಕಟ್ಟಿ 65 ಕೋಟಿ ಒಂದೇ ದಿನಕ್ಕೆ ಎಲ್ಲರ ಅಕೌಂಟ್ಗೂ ಹಾಕ್ಬಿಟ್ಟಿದ್ದಾರೆ. ನಮ್ಮ ಒಕ್ಕೂಟದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅದು ದೊಡ್ಡ ಒಕ್ಕೂಟ, 18 ಲಕ್ಷ ಲೀಟರ್ ಬೆಂಗಳೂರು ಹಾಲು ಒಕ್ಕೂಟ, 3 ಜಿಲ್ಲೆಯಲ್ಲಿ ಒಳಗೊಂಡಂತ ಒಕ್ಕೂಟ. ನಮ್ಮದು ಚಿಕ್ಕ ಒಕ್ಕೂಟ,
ನಮ್ಮದು 9 ಕೋಟಿ ರೂಪಾಯಿ ಲಾಭ ಇತ್ತು. 9 ಕೋಟಿ ರೂಪಾಯಿ ಲಾಭನ 1.5 ರೂಪಾಯಿ ತರ ನಾವು 3 ತಿಂಗಳು ಹಾಲ್ ರೇಟ್ ರೈಸ್ ಮಾಡಿದ್ದೀವಿ. ಆದ್ರೂ ನಾವು 4 ಕೋಟಿ ರೂಪಾಯಿಯಲ್ಲಿ ಲಾಸ್ಗೆ ಬರ್ತೀವಿ. ಆಮೇಲೆ 1.5 ರೂಪಾಯಿ ನಿಲ್ಸಿದ ತಕ್ಷಣ ನಾವು ಮತ್ತೆ ಅದೇ ಸಾಲಿಗೆ ಬರ್ತೀವಿ. ನಮ್ಮ ಅಧ್ಯಕ್ಷರು ಒಂದೇ ತೀರ್ಮಾನ ತಗೊಂಡಿದ್ದು, ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು ಬೇಡ, ನಾವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟೋದು ಬೇಡ, ನಾವು 1.5 ರೂಪಾಯಿ ತರ 1 ಲೀಟರ್ ಕೊಟ್ಬಿಡೋದ 3 ತಿಂಗಳು, ಅದರ ದುಡ್ಡು ರೈತರಿಗೆ ಹೋಗ್ಲಿ ಅಂತ. ಹಾಗಾಗಿ ಅದನ್ನೇ ಅಲ್ಲಿಗೆ ಬರ್ತಾ ಇದೆ. KMF ಅವರು 180 ಕೋಟಿ ರೂಪಾಯಿ ಲಾಭ. ಏನು ಈಸ್ಟ್ ಇಂಡಿಯಾ ಕಂಪ್ನಿ ಅಂತ ಹೇಳಿದ್ರು. ನಾನು ಅದನ್ನ ನನ್ನನ್ನು ಡೈರೆಕ್ಟರ್ ಆಗಿ ಕಳಿಸ್ಕೊಟ್ಟಿದ್ದಾರೆ. ಆದ್ರೆ ನಾನು ಈಸ್ಟ್ ಇಂಡಿಯಾ ಕಂಪ್ನಿ ಅನ್ನೋದಿಲ್ಲ, ಇನ್ನು ಅಲ್ಲಿಗೆ ಹೋಗ್ಲೇ ಇಲ್ಲ, ಮೀಟಿಂಗು ಆಗಿಲ್ಲ, ಅಧ್ಯಕ್ಷರು ಆಗಲಿಲ್ಲ. 180 ಕೋಟಿ ರೂಪಾಯಿ ಲಾಭನ ಏನ್ ಮಾಡಿದ್ರು? ಮಹಾನ್ ಭಾವ ಆಡಳಿತ ಮಂಡಳಿ ಇಲ್ಲ, ಅಧ್ಯಕ್ಷರಿಲ್ಲ, ಡೈರೆಕ್ಟರ್ ಯಾರು ಇಲ್ಲ. ಅಲ್ಲೊಬ್ರು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ AC ಆಗಿದ್ರು, ಶಿವಸ್ವಾಮಿ ಅನ್ನೋರು AC ಆಗಿದ್ರು. ಅವರು ಅಲ್ಲಿ MD. ಆ MD ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಅದು ಯಾರನ್ನ ಮೆಚ್ಚೋದಕ್ಕೋ ಏನೋ ನನಗೆ ಗೊತ್ತಿಲ್ಲ. ನಿಮ್ಮ ದುಡ್ಡುಗಳೆಲ್ಲ ನಿಮ್ಮ ದುಡ್ಡು, ನಮ್ಮ ದುಡ್ಡು, ನಿಮ್ಮ ದುಡ್ಡು, 16 ಒಕ್ಕೂಟಗಳದ್ದು ಲೇವಿ ಕಟ್ತೀವಿ ದುಡ್ಡು. ಆ ದುಡ್ಡನ್ನ 180 ಕೋಟಿ ರೂಪಾಯಿನ 25% ಲೆಕ್ಕ ಹಾಕೊಳ್ರಿ, 65 ಕೋಟಿ ರೂಪಾಯಿ ತಗೊಂಡು ಹೋಗ್ಬಿಟ್ಟು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಬಿಟ್ಟು. ಯಾರ ದುಡ್ಡು ಯಾರಿಗೆ ಗೊತ್ತಾಗುತ್ತೆ? ಅದನ್ನೇ ಹೇಳ್ತೀನಿ. ನೀವು ಒಂದು ಕೆಲಸ ಮಾಡಿ ಸ್ವಾಮಿ, 65 ಕೋಟಿ ರೂಪಾಯಿನ 180 ಕೋಟಿ ರೂಪಾಯಿ ಲಾಭನ ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು KMFಗೆ ಅದೇನೋ ಆಕ್ಷನ್ ಪ್ಲಾನ್ ಮಾಡೋದಕ್ಕೆ ಇಟ್ಕೊಂಡು ಒಂದು 100 ಕೋಟಿ ರೂಪಾಯಿನ 16 ಒಕ್ಕೂಟಗಳಿಗೆ ಫೀಡ್ ಕೊಡ್ತಾ ಇದ್ದೀವಿ. ಸರ್ಕಾರ ಇವರಿಂದ KMF ಇಂದ ಫೀಡ್ ಕೊಡ್ತಾ ಇದ್ದೀರಾ. 0.5% ನೀವು ಸಬ್ಸಿಡಿ ಏನು 1300 ರೂಪಾಯಿ 1200 ರೂಪಾಯಿ ಫೀಡ್ ಕೊಡ್ತಾ ಇದ್ದೀವಲ್ಲ, ಅದರಲ್ಲಿ 600 ರೂಪಾಯಿ KMF ಇಂದ ಸಬ್ಸಿಡಿ ಕೊಟ್ಟಿದ್ರೆ ಒಂದು 2 ತಿಂಗಳು 3 ತಿಂಗಳು ನಮ್ಮ ರೈತರಿಗೆ ಎಷ್ಟು ಸಹಾಯ ಆಗಿರೋದು. 180 ಕೋಟಿ ರೂಪಾಯಲ್ಲಿ 25%ನ 65 ಕೋಟಿ ರೂಪಾಯಿನ ಈ ದುಡ್ಡನ್ನ ತಗೊಂಡೋಗಿ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಲ್ಲ. ನಿಮಗೂ ಶಿವಸ್ವಾಮಿ ಅವ್ರಿಗೂ DK ಸುರೇಶ್ ಅವ್ರಿಗೂ ಇಷ್ಟೇನಾ ಡಿಫ್ರೆನ್ಸು? ಯಾಕೆ ನೀವು ರೈತರ ಮಗ ಅಲ್ವಾ? ನೀವು ಮೈಸೂರವರು ಅಂತೀರಾ, ರೈತರ ಮಗ ಅಲ್ವಾ ನೀವು? ಯಾಕೆ ಈ ಕೆಲಸ ಮಾಡ್ತಾ ಇದ್ದೀರೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನಿಜವಾಗ್ಲೂ ಆದಷ್ಟು ಬೇಗ KMF ಚುನಾವಣೆ ಆಗಿದ್ರೆ ಮೋಸ್ಟ್ಲಿ ಅವರು MD ಆಗಿ ಮುಂದುವರಿತಿದ್ರು ಇಲ್ವೋ ನನಗೂ ಗೊತ್ತಿಲ್ಲ. ಅಧ್ಯಕ್ಷರು ಆಗಿ ಚುನಾವಣೆ ಆಗಿದ ತಕ್ಷಣ ಮೋಸ್ಟ್ಲಿ ಅವರು ಟ್ರಾನ್ಸ್ಫರ್ ಆಗಿ ಮಾಡ್ಕೊಂಡು ಹೋಗ್ಬಿಡೋರು ಏನೋ. ಯಾಕೆಂದ್ರೆ ಈ 14 ಜನ ಒಕ್ಕೂಟದ ಡೈರೆಕ್ಟರ್ಗಳು ಹೋಗಿ ಅವ್ರ ಮೇಲೆ ಬೀಳ್ತಾರೆ, ಯಾರು ಮಾತು ಕೇಳ್ಕಟ್ಟು ನೀನು 65 ಕೋಟಿ ರೂಪಾಯಿ ಇದು ಕಟ್ಟದಪ್ಪ ಅಂತ. ಹಾಗಾಗಿ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಕೂಡ ನೋಡಿ, AMCಗಳು, ಕಂಪ್ಯೂಟ್ರು ಎಲ್ಲ, ಅದರಲ್ಲಿ ಎಲ್ಲ ಥರ ಒಕ್ಕೂಟಗಳಿಗೆ ನಮ್ಮಲ್ಲಿ 14-15 ನಮ್ಮ ಕ್ಷೇತ್ರಕ್ಕೆ ಬಂದಿದೆ, ಅದನ್ನ ಕೊಡ್ತಾ ಇದ್ದೀವಿ. ಜೋಳ ಬಂದಿದೆ, ಜೋಳ ತಕ್ಕೊಂಡು ಹೋಗ್ರಿ. ನಿಮಗೆ ಯಾವ್ಯಾವ ಸೌಲಭ್ಯಗಳು ಬೇಕು ನೀವು ಪಕ್ಷಾತೀತವಾಗಿ ನನಗೆ ಓಟ್ ಕೊಟ್ಟಿರೋದ್ರಿಂದ ನೀವು ನನ್ನ ಫೋನ್ನ 24 ಅವರ್ ಆಫ್ ಕೂಡ ಮಾಡೋದಿಲ್ಲ. ನೀವು ಎಷ್ಟು ಹೊತ್ತಲ್ಲಿ ಮಾಡಿದ್ರು ಸಹ ನಿಮ್ಮ ಫೋನ್ನ ಅಟೆಂಡ್ ಮಾಡ್ತೀನಿ. ಮೊನ್ನೆ ಯಾರೋ 1-2-3 ರಾತ್ರಿ 12 ಗಂಟೆಯಲ್ಲಿ ಫೋನ್ ಮಾಡಿದ್ರು, ಹಸು ಕರು ಆಗ್ತಾ ಇಲ್ಲ, ಎಮರ್ಜೆನ್ಸಿ ರೂಟ್ ಇಟ್ಕೊಂಡಿದ್ದೀವಿ. ಮೊದಲಿಂದ ನಾನು ಡೈರೆಕ್ಟರ್ ಆದಾಗಿಂದ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಒಂದು ಎಮರ್ಜೆನ್ಸಿ ರೂಟ್ಸ್ ಅಂತ ಏನು ಕಂಪ್ಲೇಂಟ್ ಇಲ್ಲ ಅಂದರೂ ಒಬ್ಬ ಕಾರ್ ಡ್ರೈವರು, ಒಂದು ಹೆಲ್ಪರು, ಒಬ್ಬ ಡಾಕ್ಟ್ರು ಆಫೀಸಲ್ಲಿ ಮಲಗ್ಕೊಬೇಕು. ಆ ಎಮರ್ಜೆನ್ಸಿ ಕಾಲ್ ಬಂದ ತಕ್ಷಣ, ಈಗ ಯಾವುದು ಬಂಡಳ್ಳಿ ರಾಮಕೃಷ್ಣ ಬಣ್ಣಂದು ಹಸು ಕರು ಆಗ್ತಾ ಇಲ್ಲ, ಎಮರ್ಜೆನ್ಸಿ, ಇಮಿಡಿಯೇಟ್ ಆಗಿ ಡಾಕ್ಟರ್ ಹೋಗ್ಬೇಕು. ಅದು ಮೂಗ್ ಜೀವ, ಅವ್ರಿಗೆ ಗೊತ್ತಾಗಲ್ಲ, ಅದು ಯಾರಿಗೆ ಹೇಳ್ಬೇಕು ಅನ್ನೋದು ಗೊತ್ತಾಗಲ್ಲ. ಅಟ್ಲೀಸ್ಟ್ ರಾಮಕೃಷ್ಣ ಬಣ್ಣ ಫೋನ್ ಮಾಡಿದ ತಕ್ಷಣ ಆ ಹಸು ನೋಡೋ ಅಂಥ ಕೆಲಸ ಡಾಕ್ಟರ್ ಆಗಬೇಕು. ಇಂಥ ಕೆಲಸ ನಾವು ನೈಟು ನಿರಂತರವಾಗಿ ಒಬ್ಬ ಡಾಕ್ಟ್ರು, ಒಂದು ಕಾರು, ಒಂದು ಹೆಲ್ಪರ್ನ ಅಲ್ಲಿ ಬಿಟ್ಟು ಈ ಕೆಲಸ ಮಾಡೋಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಯಾಕೆಂದರೆ ನನಗೆ 12 ಗಂಟೆಗೆ ಫೋನ್ ಮಾಡಿದ್ರು ತೆಗಿತೀನಿ, ರಾತ್ರಿ 3 ಗಂಟೆಗೆ ಫೋನ್ ಮಾಡಿದ್ರು ತೆಗಿತೀನಿ, ಅಂತ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ವತಿಯಿಂದ ಹಾಲಿನ ಪರಿಮಾಣ ಮತ್ತು ಗುಣಮಟ್ಟ ಹೆಚ್ಚಿಸುವ ಉದ್ದೇಶದಿಂದ ಪ್ರಾದೇಶಿಕ ಸಭೆ ಹಾಗೂ ವಿವಿಧ ಸೌಲಭ್ಯಗಳ ವಿತರಣಾ ಕಾರ್ಯಕ್ರಮವನ್ನು ನಗರದ GK ಹಾಲ್ನಲ್ಲಿ ಶುಕ್ರವಾರ ಆಯೋಜಿಸಲಾಯಿತು. ಇದೇ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಿರ್ದೇಶಕರಾಗಿ ಆಯ್ಕೆಯಾದ ನೂತನ ನಿರ್ದೇಶಕರಿಗೆ ಅಭಿನಂದನಾ ಸಮಾರಂಭವೂ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಚಿಮುಲ್ ಅಧ್ಯಕ್ಷ ಮಂಜುನಾಥ್ ರೆಡ್ಡಿ, ಅವಳಿ ಜಿಲ್ಲೆಯ ರೈತರು ಬೆಳೆ ಬೆಳೆದರೂ ಅಲ್ಪ ಪ್ರಮಾಣದ ಲಾಭ ಮಾತ್ರ ದೊರೆತಿತ್ತು. ಬೆಳೆ ನಷ್ಟವಾದಾಗ ಸಂಕಷ್ಟಕ್ಕೆ ಸಿಲುಕ್ತಾರೆ. ಇಂತಹ ಸಂದರ್ಭದಲ್ಲಿ ಹೈನುಗಾರಿಕೆ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಾಯಕವಾಗಿದ್ದು, ಗುಣಮಟ್ಟದ ಹಾಲನ್ನು ಸಂಘಕ್ಕೆ ಪೂರೈಸುವುದರಿಂದ ಸಂಘವು ಬೆಳೀತದೆ ಹಾಗೂ ರೈತರ ಆದಾಯವೂ ಹೆಚ್ಚುತ್ತದೆ ಅಂತ ಹೇಳಿದರು. ಕೋಲಾರ ಹಾಲು ಒಕ್ಕೂಟದಿಂದ ಬೇರ್ಪಟ್ಟ ನಂತರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಅಭಿವೃದ್ಧಿ ಸುಲಭವಲ್ಲ ಎಂಬ ಮಾತುಗಳು ಕೇಳಿಬಂದಿದ್ವು. ಅದೇ ರೀತಿ ಬೆಂಗಳೂರು ಒಕ್ಕೂಟದಿಂದ ಕೋಚಿಮುಲ್ ಪ್ರತ್ಯೇಕವಾಗಿ ಸ್ಥಾಪನೆಯಾದಾಗಲೂ ಅದರ ಬೆಳವಣಿಗೆ ಕುರಿತು ಟೀಕೆಗಳು ವ್ಯಕ್ತವಾಗಿದ್ವು. ಆದರೆ ಅವೆಲ್ಲವೂ ತಪ್ಪಾಗಿದ್ದು, ಅಧಿಕಾರಿಗಳ ಸಹಕಾರದೊಂದಿಗೆ ಹಾಲು ಒಕ್ಕೂಟ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಇನ್ನು ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರಿಗೆ ಅನುಕೂಲವಾಗುವಂತೆ ವಿವಿಧ ಯೋಜನೆಗಳನ್ನು ಜಾರಿಗೆ ತರುತ್ತಾ ಇದ್ದು, ಹಾಲು ಉತ್ಪಾದಕರಿಗೆ ಪ್ರತಿ ಲೀಟರ್ ಹಾಲಿಗೆ ಹೆಚ್ಚುವರಿ ದರ ನೀಡುವ ಮೂಲಕ ಅವರ ಆದಾಯವನ್ನು ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದರು.
ಇನ್ನು ಚೀಮುಲ್ನ ಮೊದಲ ಆಡಳಿತ ಮಂಡಳಿ ಸದಾ ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರ ಪರವಾಗಿಯೇ ಕಾರ್ಯನಿರ್ವಹಿಸಲಿದೆ ಅಂತ ಮಂಜುನಾಥ ರೆಡ್ಡಿ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಚೀಮುಲ್ನ ನೂತನ ನಿರ್ದೇಶಕರಾದ ಅಶ್ವಥ್ ನಾರಾಯಣ ಬಾಬು, ಮಂಜುನಾಥ ರೆಡ್ಡಿ, ಕೆಆರ್ ರಾಜಣ್ಣ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಮಾಜಿ ಶಾಸಕರಾದ ಎಸ್ಎಂ ಮುನಿಯಪ್ಪ, ಕೆಪಿ ಬಚ್ಚೇಗೌಡ, ಚೀಮುಲ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸ್ ಗೌಡ, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ರಾಮಸ್ವಾಮಿ, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮೋಹನ್ ರೆಡ್ಡಿ, ಟಿಎಪಿಸಿಎಂಎಸ್ನ ಮಾಜಿ ಅಧ್ಯಕ್ಷ ಆವಲರೆಡ್ಡಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರಕಾಶ್, ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ಜಯರಾಮ್, ನಗರಸಭಾ ಮಾಜಿ ಸದಸ್ಯ ಮಿಲ್ಟನ್ ವೆಂಕಟೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ.